ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಹರ್ಷಿತಾ, ಫಿಸಿಯೋಥೆರಪಿಸ್ಟ್. ಇಂದಿನ ಸಂಚಿಕೆಯಲ್ಲಿ ನಾನು ಜೀರಿಯಾಟ್ರಿಕ್ ಎಕ್ಸಸೈಸ್ ಅಥವಾ ವಯಸ್ಸಾಗಿರೋರಿಗೆ, ವೃದ್ಧರಿಗೆ ಎಕ್ಸಸೈಸ್ಗಳನ್ನ ಹೇಳ್ಕೊಡ್ತಾ ಇದ್ದೀನಿ. ವೃದ್ಧರಿಗೆ ಏಜ್ ಆಗ್ತಾ ಆಗ್ತಾ ಕಣ್ಣಿನ ಸಮಸ್ಯೆ, ಕಿವಿ ಸಮಸ್ಯೆ, ಹಾಗೆ ಮಸಲ್ ಡಿಜನರೇಷನ್, ಆಸ್ಟಿಯೋಪೊರೋಸಿಸ್ ಆಗಿರೋದ್ರಿಂದ ಅವ್ರಿಗೆ ಬ್ಯಾಲೆನ್ಸ್ ಮತ್ತು ಕೋಆರ್ಡಿನೇಷನ್ ಇಶ್ಯೂಸು ಜಾಸ್ತಿ ಇದ್ದು ರಿಸ್ಕ್ ಆಫ್ ಫಾಲ್ಸ್ ಅಂದರೆ ಬೀಳೋ ಅಂಥ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಇದನ್ನೆಲ್ಲ ತಡೆಗಟ್ಟೋದಕ್ಕೆ ಹಾಗೆ ಎಕ್ಸಸೈಸ್ ಮಾಡ್ತಾ ಅವರಿಗೆ ಕೋಮಾರ್ಬಿಡಿಟೀಸ್ ಅಂದರೆ ಬೇರೆ ಬೇರೆ ಕಾಯಿಲೆಗಳು ಕೂಡ ಬರದೇ ಇರೋದಕ್ಕೆ ಕೆಲವೊಂದು ಎಕ್ಸಸೈಸ್ಗಳನ್ನ ನಾನಿವತ್ತು ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಇದೆಲ್ಲ ಫಿಸಿಯೋಥೆರಪಿಯಲ್ಲಿರೋವಂಥ ಎಕ್ಸಸೈಸ್ಗಳು ನಿಮಗೆ ರಿಸ್ಕ್ ಆಫ್ ಫಾಲ್ ಮತ್ತು ಬ್ಯಾಲೆನ್ಸ್ ಮತ್ತು ಕೋಆರ್ಡಿನೇಷನ್ನ ಅವಾಯ್ಡ್ ಮಾಡೋದಕ್ಕೆ ಹೇಳ್ಕೊಡ್ತಾ ಇದ್ದೀನಿ. ಮೊದಲನೇ ಎಕ್ಸಸೈಸ್ ಬಂದು, ನೀವು ಮೊದಲು ನಿಮ್ಮ ಮನೆಯಲ್ಲಿ ಪಿಲ್ಲೋ ಅಥವಾ ಏನಾದರೂ ಇತ್ತು ಅಂದರೆ ಅದನ್ನು ಯೂಸ್ ಮಾಡಿಕೊಂಡು ಅದ್ರ ಮೇಲೆ ನಿಂತ್ಕೋಬೇಕು. ಇದು ಬ್ಯಾಲೆನ್ಸಿಗೋಸ್ಕರ ನಿಂತ್ಕೊಂಡು ಮೊದಲು ನೀವು ಸ್ಟೆಬಿಲೈಸ್ ಆಗಬೇಕು. ನನಗಿದು ಈಸಿ ಇದೆ, ಬಟ್ ವಯಸ್ಸಾಗಿರೋರು ಮಾಡುವಾಗ ಅವ್ರಿಗೆ ಇದ್ರ ಮೇಲೆ ನಿಂತ್ಕೊಳ್ಳೋದು ಕಷ್ಟ ಆಗುತ್ತೆ. ಪಿಲ್ಲೋ ತೊಗೊಂಡು ನಿಂತ್ಕೊಂಡು ಸ್ವಲ್ಪ ಏನಾದರೂ ಸಪೋರ್ಟ್ ಇತ್ತು ಅಂದರೆ ನಿಮ್ಮ ಮನೇಲಿ ಚೇರ್ ಅಥವಾ ಏನಾದರೂ ಇದಿತ್ತು ಅಂದರೆ ಸಪೋರ್ಟ್ ತೊಗೊಂಡು ನಿಂತ್ಕೋಬೇಕು. ನೀವು ಒಂದ್ಸಲ ಬ್ಯಾಲೆನ್ಸ್ ಸ್ಟೆಬಿಲೈಸ್ ಆಯಿತು ಅಂದರೆ ಅದೇ ಜಾಗದಲ್ಲಿ ನಿಂತ್ಕೊಂಡು ಸ್ವಲ್ಪ ಸೊಂಟದ ಮೇಲೆ ಕೈ ಇಟ್ಟು ಈ ರೀತಿ ಮಾಡಬೇಕು. ಹಾಗೆ ಇದೇ ಪೊಸಿಷನಲ್ಲಿ ಇದನ್ನು 10 ಸಲ ಮಾಡಾದಮೇಲೆ ರೊಟೇಷನ್ಸ್ ಮಾಡಬೇಕು ನಿಂತಿದ್ದ ಜಾಗದಲ್ಲೇ. 1 2 3 4 5 6 7 8 9 10. ಇದಾದಮೇಲೆ ನೆಕ್ಸ್ಟ್ ಎಕ್ಸಸೈಸ್ ಬಂದು ಸೇಮ್ ಪೊಸಿಷನಲ್ಲಿ ನಿಂತ್ಕೊಂಡು ಮೊದಲು ಚೇರ್ ಸಪೋರ್ಟ್ ತೊಗೊಂಡು ಸಿಂಗಲ್ ಲೆಗ್ನ ಒಂದೇ ಒಂದು ಕಾಲಲ್ಲಿ ನಿಂತ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು. ಈ ರೀತಿ ನಿಂತ್ಕೊಂಡು 10 ಸೆಕೆಂಡ್ಸ್ ಹಾಗೆ ಹೋಲ್ಡ್ ಮಾಡಬೇಕು. 1 2 3 4 5 6 7 8 9 10. ಅದೇ ಥರ ನಿಮ್ಮದು ನೆಕ್ಸ್ಟ್ ಲೆಗ್ಗಿಗೂ ಮಾಡಬೇಕು. ಸಪೋರ್ಟ್ ತೊಗೊಂಡು 1 2 3 4 5 6 7 8 9 10. ಒಂದ್ಸಲ ನಿಮಗೆ ಸಪೋರ್ಟ್ ಮಾಡೋದೆಲ್ಲ ಈಸಿ ಆಯಿತು ಅಂದರೆ ಕೈ ಬಿಟ್ಟು ಸಪೋರ್ಟ್ ತಗೊಳ್ಳದೆ ಒಂದು ಕಾಲಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಈ ರೀತಿ ಇಲ್ಲೂ ಕೂಡ ನೀವು 10 ಸೆಕೆಂಡ್ಸ್ ಹೋಲ್ಡ್ ಮಾಡಬೇಕು. 1 2 3 4 5 6 7 8 9 10. ಹಾಗೆ ಅದೇ ರೀತಿ ನಿಮ್ಮ ನೆಕ್ಸ್ಟ್ ಲೆಗ್ಗೆ 1 2 3 4 5 6 7 8 9 10. ಈಗ ಸೇಮ್ ಎಕ್ಸಸೈಸ್ಗಳನ್ನ ನೀವು ಆದರೆ ಕಣ್ಣು ಮುಚ್ಕೊಂಡು ಯಾರ್ದಾದ್ರೂ ಅಸಿಸ್ಟೆನ್ಸ್ ಜೊತೆಗೆ ಮಾಡಬೇಕಾಗತ್ತೆ. ಸೇಮ್ ಎಕ್ಸಸೈಸ್ ಕಣ್ಣು ಮುಚ್ಚಿ ಸಪೋರ್ಟ್ ತೊಗೊಂಡು ಕಾಲೆತ್ತಿ ನಿಂತ್ಕೋಬೇಕು. ಹೀಗೆ 1 2 3 4 5 6 7 8 9 10. ಹಾಗೆ ನೆಕ್ಸ್ಟ್ ಲೆಗ್ 1 2 3 4 5 6 7 8 9 10. ಇದು ಒಂದು ಸಲ ಈಸಿ ಆದಮೇಲೆ ಕಣ್ಣು ಮುಚ್ಚಿ ಕೈ ಬಿಟ್ಟು ಸೇಮ್ ಎಕ್ಸಸೈಸ್ ಮಾಡಬೇಕು. 1 2 3 4 5 6 7 8 9 10. ಹೀಗೆ ನೀವು ನೆಕ್ಸ್ಟ್ ಲೆಗ್ ಕೂಡ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಎಕ್ಸಸೈಸ್ ಬಂದು ಕೋಆರ್ಡಿನೇಷನ್ಗೋಸ್ಕರ. ನಿಮ್ಮ ಮನೇಲಿ ಏನಾದರೂ ಪ್ರಾಪ್ಸ್ ಇಲ್ಲ ಅಂದರೆ ಏನಾದರೂ ಒಂದು ಮಾರ್ಕ್ಗೋಸ್ಕರ ಏನಾದರೂ ನೀವು ಮಣೆ ಇಟ್ಕೋಬೋದು, ಅಥವಾ ನೆಕ್ಸ್ಟ್ ಯಾವುದಾದ್ರೂ ಪಿಲ್ಲೋ ತೊಗೊಂಡು 3 ಜೋಡಿಸ್ಬಿಟ್ಟು ಕಾಲನ್ನ ಒಂದು ಸಲ ಇಲ್ಲಿ ಟಚ್ ಮಾಡಬೇಕು, ಹೀಗೆ ಬರಬೇಕು. ನೆಕ್ಸ್ಟು ಇಲ್ಲಿ ಟಚ್ ಮಾಡಬೇಕು, ಹಾಗೆ ಈಗ ಬರಬೇಕು. ಈ ಕಡೆ ಟಚ್ ಮಾಡೋದು, ವಾಪಸ್ ಬರೋದು. ಇದೇ ರೀತಿ ನಿಮ್ಮದು ಸೆಕೆಂಡ್ ಲೆಗ್ಗು ಕೂಡ ಮಾಡಬೇಕಾಗತ್ತೆ. ಇದು 1 2 3. ಈ ಎಕ್ಸಸೈಸ್ ನಿಮಗೆ ಬ್ಯಾಲೆನ್ಸ್ ಮತ್ತು ಕೋಆರ್ಡಿನೇಷನ್ ಎರಡಕ್ಕೂ ಆಗುತ್ತೆ. ನೆಕ್ಸ್ಟ್ ಕೋಆರ್ಡಿನೇಷನ್ ಎಕ್ಸಸೈಸ್ನ ನಿಮಗೆ ತೋರಿಸ್ತೀನಿ. ಅದಕ್ಕೆ ನೀವು ಎಜಿಲಿಟಿ ಲ್ಯಾಡರ್ ಅಥವಾ ಮನೇಲಿರೋ ಏನಾದರೂ ಒಂದು ಕೋಲಿಟ್ಟು ಅಥವಾ ನೀವು ಚಾಕ್ ಪೀಸಲ್ಲಿ ಡಿಮಾರ್ಕೇಷನ್ ಮಾಡಿಕೊಂಡು ಮಾಡ್ಬೋದು. ಇದಕ್ಕೆ ಎಜಿಲಿಟಿ ಲ್ಯಾಡರ್ ಅಂತ ಕರೀತಾರೆ. ಇದನ್ನು ನಿಮಗೆ ಆನ್ಲೈನಲ್ಲಿ ತೊಗೋಬೋದು, ಸಿಗುತ್ತೆ. ಇದಕ್ಕೆ ಎಕ್ಸಸೈಸ್ ಮಾಡೋದಕ್ಕೆ ಮೊದಲನೆಯದಾಗಿ ನೀವು ಕಾಲನ್ನ ಇದು ಒಳಗಡೆ ಇಟ್ಟು ಹೊರಗಡೆ ತಗೋಬೇಕು. ಹಾಗೆ ನೆಕ್ಸ್ಟ್ ಬಾಕ್ಸಿಗೆ ಫಸ್ಟು ಒಳಗಡೆ ಕಾಲಿಟ್ಟು
ಹೊರಗಡೆ ತಗೋಬೇಕು. ಕಾಲು ಒಳಗಡೆ ಹೊರಗಡೆ, ನೆಕ್ಸ್ಟ್ ಬಾಕ್ಸ್ ಹೊರಗಡೆ, ಒಳಗಡೆ ಹೊರಗಡೆ, ಒಳಗಡೆ ಹೊರಗಡೆ, ಒಳಗಡೆ ಹೊರಗಡೆ, ಇದೇ ರೀತಿ ನೀವು ತಿರ್ಗಾ ವಾಪಸ್ ಒಳಗೆ ಹೊರಗೆ. ಈ ಎಕ್ಸಸೈಸ್ನ ಮಾಡ್ಬೋದು. ಇದರಿಂದ ನಿಮಗೆ ಮೆಮೊರಿ, ಕೋಆರ್ಡಿನೇಷನ್ ಎಲ್ಲ ಇಂಪ್ರೂವ್ ಆಗುತ್ತೆ. ಇದರಲ್ಲಿ ಇನ್ನೂ ಹಲವಾರು ಎಕ್ಸಸೈಸ್ ಮಾಡ್ಬೋದು. ನೆಕ್ಸ್ಟ್ ಎಕ್ಸಸೈಸ್ ಬಂದು ಸುಮ್ಮನೆ ನೀವು ಸೈಡ್ ವಾಕ್ ಮಾಡೋವಂಥದ್ದು. ಒಂದು ಸಲ ಬಾಕ್ಸ್ ಒಳಗಡೆ ಬಂದು ಇದರಿಂದನೂ ನಿಮಗೆ ಕೋಆರ್ಡಿನೇಷನ್ ಇಂಪ್ರೂವ್ ಆಗುತ್ತೆ. ಇದರದ್ದು ನೆಕ್ಸ್ಟ್ ಎಕ್ಸಸೈಸ್ ಬಂದು ನೀವು ಒಂದು ಹೆಜ್ಜೆ ಮುಂದೆ ಇನ್ನೊಂದು ಹೆಜ್ಜೆ ಇಡೋದು. ಇದನ್ನು ಬಾಕ್ಸಲ್ಲಿ ಸಹ ಮಾಡ್ಬೋದು. ನಿಮಗೇನಾದರೂ ಸಪೋರ್ಟ್ ಬೇಕಾದರೆ ಯಾರನ್ನಾದರೂ ಇಟ್ಕೊಂಡು ಒಂದು ಕಾಲಿನ ಮುಂದೆ ಇನ್ನೊಂದು ಕಾಲು, ನಾನು ಇದು ಬಾಕ್ಸ್ ಡಿಮಾರ್ಕೇಷನ್ಗೋಸ್ಕರ ತೊಗೊಳ್ತಾ ಇದ್ದೀನಿ, ಬಟ್ ನೀವು ಹಾಗೇನೂ ಕೂಡ ಇದನ್ನು ಮಾಡ್ಬೋದು. ಈಗ ನಾನು ನಿಮಗೆ ಹಾಗೆ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಪಾದದ ಮುಂದೆ ಇನ್ನೊಂದು ಪಾದ ಬರಬೇಕು. ವಯಸ್ಸಾಗಿರೋರಿಗೆ ಇದು ಮಾಡೋದು ಕಷ್ಟ ಆಗುತ್ತೆ. ಮಾಡ್ತಾ ಮಾಡ್ತಾ ಯಾರ್ದಾದ್ರೂ ಸಪೋರ್ಟ್ ಅಥವಾ ವಾಲ್ ಸಪೋರ್ಟ್ ತಗೊಂಡು ಮಾಡಿ. ಈ ಎಕ್ಸಸೈಸ್ ಮಾಡೋದ್ರಿಂದ ವಯಸ್ಸಾಗಿರೋರಿಗೆ, ನಾರ್ಮಲ್ ಆಗಿರೋರಿಗೆ ಎಲ್ಲರಿಗೂ ಹೆಲ್ಪ್ ಆಗುತ್ತೆ. ಸ್ಪೆಷಲಿ ಈ ಆ್ಯಂಕಲ್ ಇಂಜುರೀಸ್ ಆಗಿದ್ದಾಗ ಕೂಡ ನೀವು ಈ ಬ್ಯಾಲೆನ್ಸ್, ನಾನೀಗ ಕೋಆರ್ಡಿನೇಷನ್ ಎಕ್ಸಸೈಸ್ ಏನು ಹೇಳ್ಕೊಟ್ಟೆ ಅದೆಲ್ಲ ಮಾಡೋದ್ರಿಂದ ಅವ್ರಿಗೆ ಆ್ಯಂಕಲ್ ಸ್ಟೆಬಿಲಿಟಿ ಡೆವಲಪ್ ಆಗುತ್ತೆ. ನೆಕ್ಸ್ಟ್ ಎಕ್ಸಸೈಸ್ ಬಂದು ಜಿಮ್ ಬಾಲ್ ಯೂಸ್ ಮಾಡಿ ಮಾಡುವಂಥದ್ದು. ಇದಕ್ಕೆ ನೀವು ಸುಮ್ಮನೆ ಜಿಮ್ ಬಾಲ್ ತಗೊಂಡು ಅದ್ರ ಮೇಲೆ ಬ್ಯಾಲೆನ್ಸ್ ಮಾಡ್ತಾ ಕುತ್ಕೋಬೇಕು. ಇದೇ ಎಕ್ಸಸೈಸ್. ಇದರಲ್ಲಿ ನೀವು ಬ್ಯಾಲೆನ್ಸ್ ಮಾಡ್ಕೊಂಡು ಕುತ್ಕೊಂಡಾಗ ನಿಮಗೆ ಕೋರ್ ಆ್ಯಕ್ಟಿವೇಶನ್ ಆಗುತ್ತೆ. ಬ್ಯಾಲೆನ್ಸ್ ಮತ್ತು ಕೋಆರ್ಡಿನೇಷನ್ ಕೂಡ ಡೆವಲಪ್ ಆಗುತ್ತೆ. ಆದಷ್ಟು ಬ್ಯಾಲೆನ್ಸ್ ಮಾಡಿಕೊಂಡು ಕುತ್ಕೊಳ್ಳೋದು ಅಷ್ಟೇ ಎಕ್ಸಸೈಸ್. ನೆಕ್ಸ್ಟ್ ಎಕ್ಸಸೈಸ್ ಚೇರ್ ಯೂಸ್ ಮಾಡ್ಕೊಂಡು ಮಾಡುವಂಥದ್ದು. ಇದು ನಿಮಗೆ ಸ್ಟ್ರೆಂತ್ನಿಂಗ್ ಎಕ್ಸಸೈಸ್ ಅಂತ ಹೇಳ್ಬೋದು. ಎಷ್ಟೋ ಜನ ವಯಸ್ಸಾಗಿರೋರಿಗೆ ಕೂತು ನಿಲ್ಲೋದು ಕಷ್ಟ ಆಗಿರುತ್ತೆ. ಇದನ್ನು ಅಭ್ಯಾಸ ಮಾಡೋದ್ರಿಂದ ನಿಮಗೆ ಕೂತು ನಿಲ್ಲೋದೆಲ್ಲ ಈಸಿ ಆಗುತ್ತೆ. ಹಾಗೆ ನೀವೆಲ್ಲಾದರೂ ಹೊರಗಡೆ ಹೋಗೋದು ಅವಾಯ್ಡ್ ಮಾಡ್ತೀರಾ ಇದೆಲ್ಲ ಪ್ರಾಬ್ಲಮ್ಸ್ ಇರೋದ್ರಿಂದ. ಈ ಎಕ್ಸಸೈಸ್ ಎಲ್ಲ ಮಾಡೋದ್ರಿಂದ ನೀವು ಸೋಷಿಯಲ್ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ಬೋದು. ಹಾಗೆ ನಿಮಗೆ ಸ್ವಲ್ಪ ಸ್ಟ್ರೆಂತ್ ಡೆವಲಪ್ ಆಗುತ್ತೆ, ಕಾನ್ಫಿಡೆನ್ಸ್ ಡೆವಲಪ್ ಆಗುತ್ತೆ. ಇದಕ್ಕೆ ಮೊದಲನೇ ಎಕ್ಸಸೈಸ್ ಬಂದು ಚೇರ್ ಯೂಸ್ ಮಾಡಿ ಸುಮ್ಮನೆ ಕೂತು ನಿಲ್ಲೋದಷ್ಟೇ. ಈ ರೀತಿ ಕೂರೋದು, ನಿಲ್ಲೋದು. ಸಪೋರ್ಟ್ ಬೇಕಾದರೆ ಸಪೋರ್ಟ್ ತಗೊಂಡು ಚೇರಿಂದ ಈ ರೀತಿ 10 ಸಲ ಎದ್ದು ಕೂತ್ಕೊಳ್ಳೋದು. 1 2 3 4 5. ಸಪೋರ್ಟ್ ಒಂದು ಸಲ ಈಸಿ ಆದಮೇಲೆ ಕೈನ ಮುಂದೆ ಇಟ್ಟು ಈ ರೀತಿ ಮಾಡೋದು. 1 2 3 4 and 5. ನೆಕ್ಸ್ಟ್ ಎಕ್ಸಸೈಸ್ ಬಂದು ಒಂದು ಕಾಲನ್ನ ಮುಂದೆ ಇಟ್ಟು ಈ ಕೈದು ಸಪೋರ್ಟ್ ಇಲ್ಲಿ ತಗೊಂಡು ಹೀಗೆ ಎದ್ದೇಳೋದು. ಇದು ಲಂಚ್ ಪೊಸಿಷನ್ ಥರ ಇರುತ್ತೆ ಎಕ್ಸಸೈಸು. ಇದರಿಂದ ನಿಮಗೆ ಲೋವರ್ ಲಿಂಬ್ ಸ್ಟ್ರೆಂತ್ ಮತ್ತು ಕೋಆರ್ಡಿನೇಷನ್ ಎರಡೂ ಡೆವಲಪ್ ಆಗುತ್ತೆ. ಅದಕ್ಕೆ ಮೊದಲು ನೀವು ಒಂದು ಕಾಲನ್ನ ಮುಂದೆ ಇಟ್ಟು, ಯಾವ ಕಾಲಾಗಲ್ಲ ಆ ಕಾಲನ್ನ ಮೇಲೆ ಕೈ ಇಟ್ಟು ಈ ರೀತಿ ಎದ್ದೇಳೋದು. 2 3 4 5. ಹಾಗೆ ನೆಕ್ಸ್ಟ್ ಲೆಗ್ ಈ ಕಾಲನ್ನ ಮುಂದೆ ಇಟ್ಟು ಈ ಕಾಲನ್ನ ಹಿಂದೆ ಇಟ್ಟು ಇದ್ರ ಮೇಲೆ ಭಾರ ಬಿಟ್ಟು
ಈ ರೀತಿ ಎದ್ದೇಳೋದು. 1 2 3 4 and 5. ನೆಕ್ಸ್ಟ್ ಎಕ್ಸಸೈಸ್ ಹಾಗೆ ಚೇರ್ ಯೂಸ್ ಮಾಡಿಕೊಂಡು ನಿಂತ್ಕೊಂಡು ಮಾಡೋದು. ಸಪೋರ್ಟ್ ತಗೊಂಡು ಕಾಲನ್ನ ಈ ರೀತಿ ಕಾಲನ್ನ ಸೈಡಿಗೆ ಎತ್ತೋದು. 1 2 3 4 5 6 7 8 9 10. ಹಾಗೆ ನೆಕ್ಸ್ಟ್ ಲೆಗ್ ಈ ಕಡೆ ಸಪೋರ್ಟ್ ತಗೊಂಡು ಈ ಕಾಲನ್ನ ಎತ್ತೋದು. 1 2 3 4 5 6 7 8 9 10. ಇದೇ ರೀತಿ ನೆಕ್ಸ್ಟು ನಿಂತ್ಕೊಂಡು ಒಂದೊಂದೇ ಕಾಲನ್ನ ಸ್ಪಾಟ್ ಮಾರ್ಚಿಂಗ್ ಮಾಡೋದು. ಇದರಿಂದ ನಿಮಗೆ ಕೋಆರ್ಡಿನೇಷನ್ ಮತ್ತು ಸ್ಟ್ರೆಂತ್ ಎರಡಕ್ಕೂ ಹೆಲ್ಪ್ ಆಗುತ್ತೆ. ಒಂದೇ ಜಾಗದಲ್ಲಿ ನಿಂತು ಕಾಲನ್ನ ಮೇಲೆ ಕೆಳಗೆ ಮಾಡೋದು. 1 2 3 4 5 6 7 8 9 10. ಇದಕ್ಕೆ ಸಪೋರ್ಟ್ ಬೇಕಾದರೆ ಸಪೋರ್ಟ್ ತಗೋಬೋದು ಅಥವಾ ಹಾಗೆ ಮಾಡ್ಬೋದು. ಸ್ಟ್ರೆಂತ್ ಡೆವಲಪ್ ಆಗಬೇಕು ಅಂದರೆ ಒಂದೇ ಕಾಲನ್ನ 10 ಕೌಂಟ್ಸ್ ಹೋಲ್ಡ್ ಮಾಡಿ ಇಟ್ಕೊಂಡು ನಿಂತ್ಕೊಂಡು ಇಳಿಸ್ಬೇಕು. ಹೀಗೆ 1 2 3 4 5 6 7 8 9 10. ನೆಕ್ಸ್ಟ್ 1 2 3 4 5 6 7 8 9 10. 2 1 2 3 4 5 6 7 8 9 10. 3 1 2 3 4 5 6 7 8 9 10. 4 1 2 3 4 5 6 7 8 9 10. 5 1 2 3 4 5 6 7 8 9 10. ಇದೇ ಥರ ನೀವು ಸೆಕೆಂಡ್ ಲೆಗ್ಗಿಗೂ ಮಾಡ್ಬೋದು. ಇದು ನಿಮಗೆ ಕಷ್ಟ ಆಗುತ್ತೆ ಅಂದರೆ ಆಲ್ಟರ್ನೇಟ್ ಕೂಡ ಮಾಡ್ಕೋಬೋದು. ಇಲ್ಲಿ 10 ಕೌಂಟ್ಸ್ ಹೋಲ್ಡ್ ಮಾಡಿ 1 2 3 4 5 6 7 8 9 10. ನೆಕ್ಸ್ಟ್ ಈ ಲೆಗ್ 1 2 3 4 5 6 7 8 9 10. ಯಾವುದೇ ಎಕ್ಸಸೈಸ್ ಮಾಡುವಾಗ ಉಸಿರನ್ನ ಬಿಗಿ ಹಿಡಿದು ಮಾಡಬಾರ್ದು. ಏನೇ ಮಾಡಬೇಕಾದ್ರೂ ಉಸಿರು ಇನ್ಹೇಲ್ ಮತ್ತು ಎಕ್ಸೇಲು ನಾರ್ಮಲ್ ಆಗಿ ಮಾಡಬೇಕು. ಯಾವಾಗ ಕಾಲು ಎತ್ತಿದಾಗ ಉಸಿರು ಒಳಗಡೆ ತೊಗೊಂಡು ಇಳಿಸುವಾಗ ಕಾಲು ಉಸಿರನ್ನ ಹೊರಗಡೆ ಹಾಕಬೇಕು. ನೆಕ್ಸ್ಟ್ ಎಕ್ಸಸೈಸ್ ಬಂದು ಇಲ್ಲೇ ನಿಂತ್ಕೊಂಡು ಸೈಡಿಗೆ ನಿಂತ್ಕೊಂಡು ಕಾಲು ಹಿಂದೆ ಪಾದ ಟಚ್ ಮಾಡೋ ರೀತಿ ಹೋಗಿ ಹಿಂದೆ ವಾಪಸ್ ಬರೋದು. ಹೀಗೆ 1 2 3 4 5 6 7 8 9 and 10. ಹಾಗೆ ನೆಕ್ಸ್ಟ್ ಲೆಗ್ 1 2 3 4 5 6 7 8 9 10. ಇದಿಷ್ಟು ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಹಿಪ್ ಸ್ಟ್ರೆಂತ್ ಸ್ಟೆಬಿಲಿಟಿ ಎಲ್ಲ ಇನ್ಕ್ರೀಸ್ ಆಗುತ್ತೆ. ಈ ಎಕ್ಸಸೈಸ್ ನಿಮಗೆ ಈ ಮಸಲ್ಸ್ ಎಲ್ಲ ನಿಮಗೆ ವಾಕಿಂಗ್ ಅಲ್ಲಿ ತುಂಬ ಇಂಪಾರ್ಟೆಂಟಾಗಿ ರೋಲ್ ಪ್ಲೇ ಮಾಡುತ್ತೆ. ಹಾಗಾಗಿ ಇದೆಲ್ಲ ಎಕ್ಸಸೈಸ್ ನೀವು ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮಗೆ ವಾಕಿಂಗ್ ಕೂಡ ಇಂಪ್ರೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಎಕ್ಸಸೈಸಲ್ಲಿ ಕುತ್ಕೊಂಡು ಮಾಡುವಂಥದ್ದು. ನಿಮ್ಮ ಹತ್ರ ವೆಯ್ಟ್ಸ್ ಇದ್ದರೆ ವೆಯ್ಟ್ಸ್ ಯೂಸ್ ಮಾಡ್ಬೋದು, ಅಥವಾ ವಾಟರ್ ಬಾಟಲಲ್ಲಿ ನೀರು ತೊಗೊಂಡು ಯೂಸ್ ಮಾಡ್ಬೋದು, ಅಥವಾ ಆಗೋದೇ ಇಲ್ಲ ಅಂದರೆ ವೆಯ್ಟ್ಸ್ ಇಲ್ಲದೇ ಮಾಡ್ಬೋದು. ಮೊದಲು ವೆಯ್ಟ್ ಇಲ್ಲದೆ ನಿಮ್ಗೆ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಸುಮ್ಮನೆ ಈ ರೀತಿ ತಿರುಗಬೇಕಷ್ಟೆ. 2 3 4 5 6 7 8 9 10.
ಹೀಗೆ ವೆಯ್ಟ್ಸ್ ಇಟ್ಕೊಂಡು ಹೇಗೆ ಮಾಡೋದು ಅಂದರೆ ವೆಯ್ಟ್ಸ್ನ ಮುಂದೆ ಇಟ್ಟು ಈ ರೀತಿ 1 2 3 4 5 6 7 8 9 10 ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮಗೆ ಟ್ರಂಕ್ ಸ್ಟೆಬಿಲಿಟಿ ಇಂಪ್ರೂವ್ ಆಗುತ್ತೆ. ಈ ಎಕ್ಸಸೈಸ್ಗಳನ್ನೆಲ್ಲ ಮಾಡೋದ್ರಿಂದ ನಿಮಗೆ ವಾಕಿಂಗ್ ಈಸಿ ಆಗುತ್ತೆ, ಲೈಫ್ ಸ್ಟೈಲ್ ಆ್ಯಕ್ಟಿವಿಟೀಸ್ ಈಸಿ ಆಗುತ್ತೆ. ಹಾಗೆ ನಿಮಗೆ ಫಿಯರ್ ಆಫ್ ಫಾಲ್ ಅಥವಾ ಬೀಳೋ ಅಂಥ ಭಯ ಏನಿರುತ್ತೆ ವಯಸ್ಸಾಗಿರೋರಿಗೆ, ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇದೇ ರೀತಿ ಇನ್ನೂ ಹಲವಾರು ಎಕ್ಸಸೈಸ್ಗಳನ್ನ ನಾನು ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕಾಗಿ ಯಾವಾಗಲೂ ನೋಡ್ತಾ ಇರಿ ಡಾಕ್ಟರ್ ಬಾಸ್ ಚಾನಲ್. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.